ಬರ್ತೈತೆ ಮಳೆ ನೋಡಿ ಬಾಗಲ್ ತನಕ ಗುಡುಗು ಮಿಂಚು ಮಳೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದೆ ಅಂತೇಳಿ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಎಷ್ಟೊಂದು ಮಳೆ ಆಗಿರ್ಬೋದು. ಮೋರಿನಲ್ಲೆಲ್ಲ ಎಷ್ಟು ನೀರು ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಮಳೆ. ಬೆಳಗ್ಗೆಯಿಂದ ನೈಟ್ ತನಕನೂ ಜಡಿ ಹಿಡ್ಕೊಂಡ್ಬಿಟ್ಟಿದೆ. ಒಂದು 4-5 ದಿವಸದಿಂದನೂ ಇದೇ ಥರ ಮಳೆ ಬರ್ತಾನೇ ಇದೆ. ಆದರೆ ಕುಂಟೆಗಳು ತುಂಬಿದಷ್ಟೇ, ಕೆರೆಗಳಿಗೆಲ್ಲ ಏನೂ ಅಷ್ಟೊಂದು ನೀರು ಬಂದಿಲ್ಲ. ಇವತ್ತಿನ ದಿವಸ ಮಳೆ ನೋಡ್ತಾ ಇರೋದು, ಎಷ್ಟು ಮಳೆ ಬಂದಿದೆ. ನಾನೀಗ ಈವ್ನಿಂಗಾಗೆ ಲಾಗಿನ್ ಮಾಡಲಿರಲಿಲ್ಲ, ಅದಕ್ಕೆ ಈವ್ನಿಂಗಾಗೆ ಲಾಗ್ ಮಾಡ್ತಾಯಿದ್ದೀನಿ. ಈಗ ಮಳೆ ಬರ್ತಾಯಿತ್ತಲ್ವ, ಅದಕ್ಕೆ ಚಳಿಗೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಮಾಡೋಣ. ಮೆಂತ್ಯ ಸೊಪ್ಪಿನ ಪಕೋಡ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಈರುಳ್ಳಿ ಪಕೋಡ ಮಾಡ್ತಾಯಿದ್ದೀನಿ. ಈಗ ನಾನು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಹಣ್ಣುಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ತೊಗೊಬೋದು. ನಾನೀಗ ಹಣ್ಣುಮೆಣ್ಸಿನ್ಕಾಯಿ ತೊಗೊಂಡಿದ್ದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕಿ ಈಗ ಪಕೋಡ ಮಾಡ್ತಾಯಿರೋದು. ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಕಸರೆ ಬರುತ್ತೆ, ಬಟ್ ಸ್ವಲ್ಪ ಅಷ್ಟೊಂದೇನು ಗೊತ್ತಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ. ಮತ್ತು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ, ಬಾಯಿಗೆ ಸಿಗ್ತಾ ಇರುತ್ತೆ ಘಮ ಎಲ್ಲನೂ. ಈಗ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆ ಹಿಟ್ಟು. ಅಕ್ಕಿ ಹಿಟ್ಟು ಸ್ವಲ್ಪನೇ ತೊಗೊಂಡಿದ್ದೀನಿ, ಜಾಸ್ತಿ ಎಲ್ಲ ತೊಗೊಳ್ಲಿಲ್ಲ. ಈಗ ನೋಡ್ತಾ ಇರ್ಬೋದು, ಅಕ್ಕಿ ಹಿಟ್ಟು ಹಾಕಿದ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ಸೋಡಾ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಹಾಕ್ಕೊಂಡು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಯಾಕಂದರೆ ಪಕೋಡ ಎಲ್ಲ ಮಾಡ್ತಿದ್ದು ಪಕೋಡ ಯಾವಾಗಲಿದ್ದು ಗರಿಗರಿಯಾಗಿ ಬರಬೇಕು. ಸೋಡಾ ಹಾಕೋದ್ರಿಂದ ಸ್ವಲ್ಪ ಸಾಫ್ಟ್ ಬರುತ್ತೆ. ಆದರೆ ನಾನು ಮಾಡ್ತಿರೋದು ಬಂತು ಸಾಫ್ಟ್ ಏನು ಬರೋದಿಲ್ಲ, ಗರಿಗರಿಯಾಗೆ ಬರುತ್ತೆ. ಒಂಚೂರು ಅಷ್ಟೇ, ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕಡಲೆ ಹಿಟ್ಟು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ವಾಟರೆಲ್ಲ ಏನೂ ಹಾಕೋದು ಬೇಡ. ಆನೆಲ್ಲ ನೀಟಾಗಿ ಮಿಕ್ಸ್ ಆಗೋ ತನಕ ಕೈನಲ್ಲಿ ಇಸ್ಕೋದು ನಿಂಕ ಅದರಲ್ಲಿರೋವಂಥ ನೀರಿನಂಶ ಎಲ್ಲ ಬರುತ್ತೆ. ಅದು ಎಷ್ಟು ಬೇಕಂತ ನೋಡಿಕೊಂಡು ಆಮೇಲೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಸೊಪ್ಪೆಲ್ಲ ತೊಳೆದೆಲ್ಲ ಹಾಕಿರ್ತೀವಲ್ಲ, ಅದರಲ್ಲೂ ಕೂಡ ನೀರಿನಂಶ ಇರುತ್ತೆ, ಈರುಳ್ಳಿಯಲ್ಲಿ ಕೂಡ ನೀರಿನಂಶ ಇರುತ್ತೆ. ಈಗ ನಾನು ಬಂದು ನೀಟಾಗಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗೋಣ. ಯಾಕಂದರೆ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿರೋದಿಲ್ಲ, ಕಮ್ಮಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಜಾಸ್ತಿ ಹಾಕಿದ್ರೆ ಬೋಂಡ ಆಗುತ್ತೆ. ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈಗ ಪಕೋಡ ಟೈಪ್ ಬರುತ್ತೆ. ಈಗ ನಾನು ನೋಡ್ತಾ ಇರೋದು ಅದಕ್ಕೆ ಕಲಿಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಮಿಕ್ಸ್ ಎಲ್ಲ ಆದಮೇಲೆ ನೋಡಿ ಈ ಥರ ಕಾಣ್ತದೆ. ಇನ್ನೊಂಚೂರು ವಾಟರ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಯಾಕೆಂದರೆ ಸ್ವಲ್ಪ ಗಟ್ಟಿ ಇದೆ, ಅದಕ್ಕೋಸ್ಕರ. ಇನ್ನೇನು ಒಂಚೂರು ಮಿಕ್ಸ್ ಮಾಡಿಕೊಂಡು ಈ ಥರನೇ ಇಟ್ಬಿಡ್ತೀನಿ. ನೋಡ್ತಾ ಇರ್ಬೋದು, ಈ ಥರ ಹಾಕೋದ್ರಿಂದ ಹಾಗೇ ಬರುತ್ತೆ. ಇನ್ನೇನು ಮಿಕ್ಸ್ ಎಲ್ಲ ಆಯಿತು, ಸ್ವಲ್ಪ ಹೊತ್ತು ಹಾಗೆ ಇಟ್ಟು ಎಣ್ಣೆ ಕಾಯೋಕ್ಕೆ ಅಂತ ಹೇಳ್ಬಿಟ್ಟು ಬಾಣಲೆಯಲ್ಲಿ ಎಣ್ಣೆ ಇಡ್ತೀನಿ. ಈಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬಾಣಲೆಯಲ್ಲಿ ಎಣ್ಣೆ ಇಟ್ಟೆ. ಎಣ್ಣೆ ಇಟ್ಟ ತಕ್ಷಣವೇ ಗ್ಯಾಸ್ ಖಾಲಿ ಆಯಿತು. ಕಾಯ್ತಾ ಇದೆ ಅಂತ ನಾನು ಅಂದ್ಕೊಂಡೆ, ನೋಡಿದ್ರೆ ಗ್ಯಾಸೇ ಖಾಲಿ ಆಗಿಬಿಟ್ಟಿದೆ. ಆಯಿಲ್ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಈಗ ನೋಡ್ತಾ ಇದ್ದೀನಿ ಯಾಕೆ ಬಿಸಿ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ನೋಡಿದ್ರೆ ಗ್ಯಾಸ್ ಖಾಲಿ ಆಗಿತ್ತು. ಏನು ಮಾಡೋದು, ಗ್ಯಾಸ್ ಖಾಲಿ ಆಗಿಬಿಟ್ಟು ಸಿಂಗಲ್ ಸಿಲಿಂಡರ್ ಇತ್ತು. ಅದಕ್ಕೆ ಏನು ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿದೆ. ಕರೆಂಟ್ ಸ್ಟವ್ ಇತ್ತು, ಕರೆಂಟ್ ಸ್ಟವ್ ತೊಗೊಂಡು ಕರೆಂಟ್ ಸ್ಟವಲ್ಲಿ ಅಡುಗೆ ಮಾಡೋಣ ಅಂತ ಹೋದೆ. ಆದರೆ ಅಡುಗೆ ಎಲ್ಲ ಆಗಿತ್ತು, ಬರೀ ಪಕೋಡ ಒಂದೇ ಮಾಡಬೇಕಾಯಿತು. ಸಾಂಬಾರು, ಮುದ್ದೆ ಎಲ್ಲ ಆಗಿತ್ತು, ರೈಸ್ ಎಲ್ಲನೂ. ಇದೇನಾಯಿತು, ಪಾತ್ರೆ ಈಗ ಇಟ್ಟಿದ್ನಲ್ವ ಸಿಲ್ವರು, ಆ ಪಾತ್ರೆ ತೊಗೊಂಡ್ಬಂದು ಇದರಲ್ಲಿ ಇಟ್ಟರೆ ಅದು ತೊಗೊತಾನೇ ಇರಲಿಲ್ಲ. ಆಮೇಲೆ ಇದು ಲಾಸ್ಟ್ ಟೈಮ್ ತೊಗೊಂಡು ಬಂದಿದ್ದೆ ನಾನು, ನಿಮಗೆ ಲಾಗಲ್ಲಿ ಕೂಡ ತೋರಿಸಿದ್ದೆ. ಆಮೇಲೆ ಇದೊಂದು ಇತ್ತು ಪಾತ್ರೆ, ತೊಗೊಂಡು ಬಂದು ಇಟ್ಟಮೇಲೆ ಎಣ್ಣೆ ಕಾಯಿತು. ಆಮೇಲೆ ಪಕೋಡ ಥರ ಬಿಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಬಿಡ್ತಾಯಿದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿ ಬರ್ತಾಯಿತ್ತು. ಆ ಎಣ್ಣೆಯಲ್ಲಿ ಆ ಪಕೋಡಕ್ಕೆ ಬಿಡ್ತಾಯಿದ್ದಾರೆ, ಅದು ಘಮ ಬೇಯ್ತಾ ಇರಬೇಕಾದ್ರೆ ಘಮ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಸಖತ್ತಾಗಿ ಬರ್ತಾಯಿತ್ತು. ಅಕ್ಕಪಕ್ಕ ಮನೆಯಲ್ಲಿರ್ಬೋದು ಅವರೆಲ್ಲರೂ ಏನು ಮಾಡ್ತಾಯಿದೆ ಅಂತ ಕೇಳ್ತಾಯಿದ್ರು. ಸರಿ ಮಾಡಿದ್ದನ್ನ ಅವ್ರಿಗೂ ಸ್ವಲ್ಪ ಕೊಟ್ಟು ಆಮೇಲೆ ನಾನು ಕೂಡ ತಿಂದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ಪಕೋಡ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು, ಗರಿಗರಿಯಾಗಿ ರುಚಿಯಾಗಿ ಎಲ್ಲ ಬಂದಿತ್ತು. ಯಾಕಂದರೆ ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅಂತ ಗೊತ್ತಾಗೋದಿಲ್ಲ ಬಿಸಿಲಲ್ಲಿ ತಿನ್ನಬೇಕಾದ್ರೆ.
ಒಂಚೂರು ತಣ್ಣಗಾದ್ಮೇಲೆ ಸ್ವಲ್ಪ ಕಹಿ ಅಂತ ಅನ್ಸುತ್ತೆ ಅಷ್ಟೇ. ಅಷ್ಟು ಬಿಟ್ಟರೆ ಕಹಿ ಅಂಶ ಏನೂ ಇದ್ದಿಲ್ಲ. ತುಂಬಾ ಚೆನ್ನಾಗಿತ್ತು. ಮಕ್ಕಳಾಗಿರ್ಬೋದು, ನನ್ನ ಮಗ, ಮಗಳು ಮತ್ತು ಎಲ್ಲರೂ ತಿಂದರು. ಪಕ್ಕದಲ್ಲಿರೋರೆಲ್ಲ ಬಂದು ಕೇಳ್ತಿದ್ರು ಏನು ಮಾಡಿದ್ದೀಯ ಅಂತ ಹೇಳ್ಬಿಟ್ಟು. ಅವ್ರಿಗೂ ಸ್ವಲ್ಪ ಕೊಟ್ವಿ. ಮತ್ತು ತಗೊಬರೋಗು ಅಂತೇಳಿ ಕಳಿಸ್ತಾಯಿದ್ರು. ತುಂಬ ಚೆನ್ನಾಗಿ ಬಂತು. ಘಮ ಅಂತೂ ಮೆಂತ್ಯ ಸೊಪ್ಪು ಹಾಕಿ ಪಕೋಡ ಮಾಡಿದ್ದಕ್ಕಂತೂ ಘಮ ತುಂಬಾ ಚೆನ್ನಾಗಿತ್ತು. ಎಷ್ಟು ಘಮ ಅಂದರೆ ಹೇಳೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ಈಗ ನಾನು ಗೋಲ್ಡನ್ ಬ್ರೌನ್ ಬರೋ ತನಕನೂ ಕರ್ಕೊಂಡಿದ್ದೀನಿ. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ. ಆನಿಯನ್ ಇರ್ಬೋದು, ಪಕೋಡ ಇರ್ಬೋದು, ತುಂಬ ಹಿಟ್ಟೆಲ್ಲ ಹಾಕಿ ಏನು ಇದು ಮಾಡಲಿಲ್ಲ. ಸ್ಪೈಸಿಯಾಗಿ ನೋಡೋಕ್ಕೆ ಚಳಿಗೆ ಹೆಂಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು. ಮಾಡಿ ಬಿಸಿ ಬಿಸಿ ತಿಂದಂದರೆ ತುಂಬಾ ಚೆನ್ನಾಗಿತ್ತು. ಈಗ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಮುದ್ದೆ ಮತ್ತು ಸೊಪ್ಪು ಸಾರು ಮಾಡಿದ್ದೆ. ಸೊಪ್ಪು ಬೇಳೆ ಹುಳಿ ಹಾಕಿದ್ದೆ. ಈಗ ಊಟ ಮಾಡೋಣ ಅಂತೇಳಿ ಬಂದು ಈಗ ಊಟ ಮಾಡ್ತಾಯಿದ್ದೆ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತೇಳ್ಬಿಟ್ಟು. ಇವತ್ತು ಬೆಳಗ್ಗೆಯಿಂದ ನೈಟ್ ತನಕನೂ ಮಳೆ. ನೈಟ್ ಈಗ 9:30 ಆಗಿದೆ. ಮಳೆ ಬರ್ತಾನೆ ಇದೆ. ಪಾತ್ರೆ ಸ್ವಲ್ಪ ಇತ್ತು ಉಜ್ಜೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದೆ ಈಚೆ. ನೋಡಿದ್ರೆ ಬಂದಿಟ್ಟ ತಕ್ಷಣ ನನಗೇನು ಮಳೆ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಸ್ವಲ್ಪ ಕಮ್ಮಿ ಆದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ಆಮೇಲೆ ಮಲ್ಗಕ್ಕೆ ಹೋದೆ. ಎಷ್ಟು ಮಳೆ ಅಂದರೆ ಬೆಳಗ್ಗೆಯಿಂದ ನೈಟ್ ತನಕನೂ ಮಳೆನೇ. ಸ್ವಲ್ಪ ಹೊತ್ತು ಫ್ರೀನೇ ಬಿಟ್ಟಿರಲಿಲ್ಲ. ಈಗ ಪಾತ್ರೆ ಎಲ್ಲ ತೊಳೆದಾಯ್ತು. ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.